ಗುರು ಬಾರೋ ಸುಮ್ಮನೆ ಹೊರಗಡೆ ಓಡಾಡ್ಕೊಂಬಿಟ್ಟು ಬರೋಣ. ಅವ್ನಿಗೆ ಸ್ವಲ್ಪ ಟೆನ್ಷನ್ ಅಲ್ವಾ, ಅದಕ್ಕೆ ಮಲ್ಕೊಂಡೇ ಬಿಟ್ಟವನೇ ಅವನಂತೂ ಇವಾಗ ಎದ್ದು ಬರಲ್ಲ. ನಾವು ಮನೆ ಕೂತ್ಕೊಂಡು ಏನು ಮಾಡೋಣ, ನನಗಂತೂ ತುಂಬ ಬೋರ್ ಆಗ್ತಾ ಇದೆ. ಅದಕ್ಕೆ ಒಂದು ರೌಂಡ್ ಓಡಾಡ್ಕೊಂಬಿಟ್ಟು ಬರೋಣ ಬಾ. ಹಂಗೇನೆ ಇಲ್ಲಿ ಸ್ಮೋಕ್ ಮಾಡಿದ್ರೆ ಅಂಕಲ್ ನೋಡ್ತಾರೆ, ಹೊರಗಡೆ ಹೋಗ್ಬಿಟ್ಟು ಸ್ಮೋಕ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಬರೋಣ ಬಾರೋ. ಸುಮ್ಮನೆ ಯಾರು ಇರ್ತಾರೆ ಮನೆಗೆ, ಬೇಜಾರಾಗ್ತೈತೆ. ಅಲ್ಲ, ನಾನು ಆಗಿಂದ ಅನ್ಕೊಂತಾ ಇದ್ದೀನಿ, ಒಳ್ಳೆ ರೊಚ್ಚು, ಈ ರೊಚ್ಚು ಯಾಕೆ ಇಷ್ಟೊತ್ತರ ನಮ್ಮನ್ನು ಹುಡಿಕೊಂಡು ಬರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಬರಲಿಲ್ಲ ಇನ್ನೂ ಅಂತ ಹೇಳ್ಬಿಟ್ಟು ಇಷ್ಟೊತ್ತಿಗೆ ಬಂದು ನಮ್ಮ ಹತ್ರ ಏನಾದರೂ ಒಂದು ವಿಚಾರ ಕೇಳಬೇಕಿತ್ತಲ್ಲ. ಅವಳಿಗೇನು ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ, ನಾವೇನು ಅವ್ನಿಗೆ ಹೇಳೋದೇ ಇಲ್ಲ ಅಂತ ಹೇಳಿ ಫಸ್ಟು ನಾವು ವರ್ಕೌಟ್ ಮಾಡ್ಕೋಬೇಕು ಕಣೋ. ನಾವು ಬರೋ ದುಡ್ಡೆಲ್ಲ ಕಿತ್ಕೋಬೇಕು ತಾನೇ, ಅದು ಬಿಟ್ಟು ಅವಳು ನನಗೆ ಬಿಟ್ಬಿಟ್ರೆ ಹೆಂಗೆ? ಅದಕ್ಕೆ ಆಗ್ಲಿಂದ ಹುಡುಕ್ತಾ ಇದ್ದೀನಿ, ಎಲ್ಲೂ ಕಾಣ್ತಾನೇ ಇಲ್ಲ. ನೋಡೋ, ಈಗ ನಮಗೆ ಅವಳ ಅವಶ್ಯಕತೆ ಏನಿಲ್ಲ, ಅವಳಿಗೆ ನಮ್ಮ ಅವಶ್ಯಕತೆ ಐತೆ. ಈಗ ಮುಚ್ಕೊಂಡು ಅವಳೇ ಬರ್ತಾಳೆ, ಸುಮ್ಮನೆ ಇರು, ತಲೆನೇ ಕೆಡ್ಸ್ಕೊಬೇಡ. ನಮ್ಗೇನು ಬೇಕು ಅವಳು, ಆದರೆ ಅವಳಿಗೆ ಪ್ರತಿ ಕ್ಷಣನೂ ನಾವೆಲ್ಲಿ ಹೇಳ್ಬಿಡ್ತೀವಲ್ಲ ಗಂಡಂಗೆ ಅಂತ ಹೇಳ್ಬಿಟ್ಟು ಭಯ 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 ಅಂತ ಇದ್ದೇ ಇರ್ತೈತೆ. ನೋಡ್ತಾ ಇರು, ಹುಡಿಕೊಂಡು ನಮ್ಮನೆ ಬರ್ತಾಳೆ, ನಾವೆಲ್ಲ ಹುಡಿಕೊಂಡು ಹೋಗ್ಬಾರ್ದು ಹಂಗೆ. ಬಾ ಸುಮ್ಮನೆ ಹೊರಡೋಣ. ನಡಿಯಪ್ಪ. ಇಲ್ಲೇ ಅವ್ರೆ ಕಳ್ಳನ ಮಕ್ಕಳು. ಹೀಗೆ ಹೋಗ್ಬಿಟ್ಟು ಕೇಳಲ್ಲ ಕೇಳದೆ ಮೇಲು ಹೋಗಿ ನಿಧಾನ ಕೇಳ್ತೀನಿರು. ಇದ್ಯಾಕಲ್ಲ ಇವಳು ಹಿಂಗ್ ನುಲಿತಾವಳೆ? ಕುಲ್ಕಬೇಡ ಸಿಲ್ಕು, ನೀ ಕುಲ್ಕಕ್ ಮುಂಚೆ ಯಾಕಂತೇಳಿ ಕುಲ್ಕು. ನಿನ್ನ ಕತೆ ಎಲ್ಲ ನಮಗೆ ಗೊತ್ತು. ಮುಂದೆ ನವರಂಗಿ ಆಟ ಆಡಿದ ತಕ್ಷಣವೇ ನಾವು ಬಿದ್ದೋಗಕ್ಕೆ ನಾನು ಹಳೇ ರಾಹುಲ್ ಅಲ್ಲ, ಸರಿನಾ? ಹೊಸ ರಾಹುಲ್. ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದು ನಿನ್ನಿಂದ ಮೋಸ ಹೋಗಿರೋ ಅಂತನಂತೂ ನಾನಲ್ಲ. ನಾನೇ ನಿನಗೆ ಮೋಸ ಮಾಡಿದ್ದೀನಿ, ನೆನ್ಪಿಟ್ಕ. ಅಷ್ಟು ಬಿಟ್ಟು ಇಷ್ಟೊಂದು ಕುಲ್ಕ ಅವಶ್ಯಕತೆ ಇಲ್ಲ. ಏನು ಬೇಕು ಅಂತ ಕೇಳು. ನಾನು ನಿಮ್ಮ ಹತ್ರ ಹೊಸಿ ಮಾತಾಡಬೇಕಿತ್ತು. ಅಯ್ಯೋ ಮಾತಾಡು, ಅದಕ್ಕೇನಂತೆ? ಓ ಇಲ್ಲಿ ಬೇಡ, ಈಚೆ ಕಡೆ ಬನ್ನಿ, ಇಲ್ಲೆಲ್ಲ ಕೇಳಿಸ್ಕೊತಾರೆ. ಕೇಳಿಸ್ಕೊಂಡ್ಲಿ ಬಿಡು, ನಮ್ಗಂತೂ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವೇನೋ? ಅಯ್ಯೋ ಅಣ್ಣ, ನಿಮ್ಮ ಕೈ ಮುಗಿತೀನಿ ಬನ್ನಿ. ಯಾರನ್ನ ಅಣ್ಣ ಅಂತ ಕರಿತಿರೋದು? ಲವ್ವರ್ನ ಅಣ್ಣ ಅಂತ ಕರೆದ್ರೆ ಗೊತ್ತಲ್ಲ, ಏನಿಲ್ಲ ಟಿವಿನ ಕುತ್ಕೊಂಡು ಬಾಯ್ ಬಡ್ಕೊಬಿಡ್ತೀನಿ. ಇಲ್ಲ ರಾಹುಲ್, ನಿನ್ನ ಹತ್ರ ಹೊಸಿ ಮಾತಾಡಬೇಕಿತ್ತು. ನಮ್ಗಿವಾಗ ಟೈಮ್ ಇಲ್ಲ, ಹಂಗೇನೆ ಮೂಡೂ ಇಲ್ಲ. ಅಯ್ಯೋ ಹಂಗನ್ಬೇಡಿ, ಒಂದು 5 ನಿಮಿಷ ಮಾತಾಡ್ಬಿಟ್ರೆ ಸಾಕು, ಅಲ್ಲಿ ಈಚೆ ಕಡೆ ಇರ್ತೀನಿ, ಬಂದ್ಬಿಡಿ. ನೀನು ಹೇಳಿದ್ದೆ ಸರಿಯಾಗೈತೆ ಕಣೋ, ಎದ್ರುಕೊಂಡು ಅಂತೂ ಇಂತೂ ಬಂದು ಬಾ, ಹೋಗಿ ಈಚೆ ಕಡೆ ಮಾತಾಡೋಣ. ಏನು ಮಾತಾಡೋದು ನೋಡು, ನಮ್ಗಂತೂ ಡೀಲ್ ಆಗ್ಬಿಡ್ಬೇಕು, ನಮ್ಗಂತೂ ದುಡ್ಡು ಬಂದ್ಬಿಡ್ಬೇಕು, ಅದೇ ಥರನೇ ಮಾತಾಡಬೇಕು. ಇನ್ನೇನು ಸುಮ್ಮನೆ ಬಿಡೋಕ್ಕಾಗ್ತೈತಾ? ಹಾಗೆ ಮಾತಾಡೋಣ. ಏನಿಲ್ಲ ಅಂದ್ರೂ ಹೋಗಿರೋ ದುಡ್ಡು ಬರಬೇಕು, ಇಲ್ಲ ನಾವು ಕಳ್ಕೊಂಡ್ರ ದುಡ್ಡಂತೂ ವಾಪಸ್ ಬರಲೇಬೇಕು, ಆ ಥರನೇ ಮಾತಾಡಬೇಕು. ಸರಿ ಬಾ, ಅವಳಷ್ಟು ಕೊಳೆ ಬಂದವಳೆ ಅಂತಂದರೆ ನಾವು ಹೇಳ್ದಂಗೆ ಕೇಳ್ತಾಳೆ. ನಾವೇ ಹೋಗಿದ್ದಿದ್ರೆ ಕೊಡ ಸೀನೆಲ್ಲ ಇರಲಿಲ್ಲ. ಈಗ ಅವಳೇ ಬಂದವಳಲ್ಲ, ಕೊಡ್ತಾಳೆ. ಬಾ ಹೋಗೋಣ. ರಾಹುಲ್, ನಾನೇ ನಿನಗೆ ಅವತ್ತು ದೇವ್ದ ಮನೆ ಕೂಡಾಕ್ಬೇಕು ಅಂತೇಳ್ಬಿಟ್ಟು ಏನು ಕೂಡಾಕ್ಲಿಲ್ಲ. ನನಗಂತೂ ಅದೇನು ಗೊತ್ತೇ ಇಲ್ಲ. ಎಲ್ಲ ಪೊದ್ದಕ್ಕೂ ನಮ್ಮ ಅಮ್ಮನೇ ಸೇರ್ಕೊಂಡು ಮಾಡಿದ್ದು, ಕೂಡಾಕೋದು ಮಾಡೋದು ಎಲ್ಲ. ನೀನು ಗೊತ್ತಲ್ಲ ನಾನು ನೀನು ಎಷ್ಟು ಇಷ್ಟಪಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನಿನ್ನೇ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಏನೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದರೆ ಏನಾಯಿತು, ಎಲ್ಲ ಎಡವಟ್ಟಾಗೋಗ್ಬಿಡ್ತು. ನೀನೇ ತಾನೇ ನನಗೆ ಮೋಸ ಮಾಡಿದ್ದು. ನಾನೇನಾದರೂ ನೀನು ಮೋಸ ಮಾಡೋದನ್ನ? ಇಲ್ಲ ತಾನೇ, ನೀನೇ ತಾನೇ ಎಲ್ಲ ಮೋಸ ಮಾಡಿದ್ದು. ನಿನ್ನ ಜೊತೆ ಓಡೋಕ್ಕೂ ರೆಡಿಯಾಗಿದ್ದೆ ನಾನಂತೂ. ಆದರೆ ನೀನೇನಿಯ ನನ್ನ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಂಡಿದ್ದಂಗೆ ನನಗೆ ಮೋಸ ಮಾಡೋದು ನೀನು ತಾನೇ. ಇದ್ರಾಗ ನಂದೇನೇನು ತಪ್ಪಿಲ್ಲ, ಒಂದಿಷ್ಟು ತಪ್ಪಿಲ್ಲ. ನಾನೊಂಥರ ಅಮಾಯಕೆ ಇದ್ದಂಗೆ, ನಾನೊಂಥರ ಪಾಪಚ್ಚಿ ಇದ್ದಂಗೆ ನಾನಂತೂ. ನೋಡು, ನನಗೆ ಗೊತ್ತಿರಲಿಲ್ಲ ನೀವು ನನ್ನ ಗಂಡನ ಫ್ರೆಂಡ್ಸು ಅಂತ ಹೇಳ್ಬಿಟ್ಟು. ಇವಾಗ ತಾನೇ ಗೊತ್ತಾಯಿತು. ನಮ್ಮಿಬ್ಬರು ಸಂಸಾರ ಇವಾಗ ತಾನೇ ಶುರುವಾಗೈತೆ, ನಾವಿಬ್ಬರು ಚೆನ್ನಾಗಿದ್ದೀವಿ. ಅದಕ್ಕೆ ನೀನು ಎಂಥ ಒಳ್ಳೆ ಹುಡುಗಿ ಅಂತ ಹೇಳಿದ್ರೆ, ನಿನ್ನಂಥ ಹುಡುಗಿ ಇಡೀ ಭೂಮಿ ಮೇಲೆ ಹುಡುಕಿದ್ರೂ ಸಿಗಲ್ಲ. ಅದು ಹೆಂಗೆ ಅನ್ಕೊಬಿಡ್ತೀರಾ? ಎಲ್ಲ ಹುಡುಗರಿಗೂ ಮೋಸ ಮಾಡಿಬಿಟ್ಟು ಆರಾಮಾಗಿ ಬಂದು ಒಳ್ಳೆ ಹುಡುಗನ ಮದುವೆ ಮಾಡ್ಕೊಂಬಿಟ್ಟು ಸೆಟ್ಲ್ ಆಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅದು ಹೆಂಗೆ ಅನ್ಕೊಂತೀರಾ ನೀವು? ನಾನೇನಾದರೂ ಮೋಸ ಮಾಡಿದ್ನ ರಾಹುಲ್? ನಿನಗೆ ಸ್ವಲ್ಪನಾದರೂ ಮೋಸ ಮಾಡಿದ್ನ? ನೀನು ತಾನೇ ಎಲ್ಲ ಮೋಸ ಮಾಡಿದ್ದು. ನೀನು ತಾನೇ ಮೋಸ ಮಾಡಿಬಿಟ್ಟು ನನ್ನ ದುಡ್ಡು ಒಡವೆಲ್ಲ ಕದ್ಕೊಂಡು ಓಡೋಗ್ಬಿಟ್ಟಿದ್ದು. ನಾನೇನಾದರೂ ಮೋಸ ಮಾಡಿದ್ನ ಹೇಳು? ಏನು ಮಾಡಲಿ, ನಂದೇ ತಪ್ಪು, ಎಲ್ಲ ನಂದೇ ತಪ್ಪು ಬಿಡು. ಸರಿ, ನಾನಂತೂ ನಿನಗೆ 420 ಥರ ಕಾಣಿಸ್ತೆ, ನಾನು ಮೋಸ ಮಾಡಿದೆ. ಸರಿ, ನಿನ್ನ ಮೊದಲನೇ ಲವ್ವರು ಅಚ್ಚು ಏನು ಮಾಡಿದ್ದ? ಅವನಿಗೆ ಯಾಕೆ ಮೋಸ ಮಾಡಿದೆ ನೀನು? ಅದು ಯಾಕಂದ್ರೆ ಅಚ್ಚು ಬಡವ, ಅವನ ಹತ್ರ ದುಡ್ಡು ಗತಿ ಇಲ್ವಲ್ಲ. ಇವಳು ಕೇಳ್ದಂಗೆ ಯಾರು ಕೊಡ್ಸಕ್ಕಿಲ್ವಲ್ಲ ಪಾಪ ಅವ್ರ ಮನೆಗೆ, ಅದಕ್ಕೇನೆ ಕೈ ಕೊಟ್ಲು ಅನ್ನಿಸ್ತತೆ ಅಲ್ವಾ? ಹಂಗೇನು ಇಲ್ಲಪ್ಪ. ಮತ್ತೆ ಯಾಕೆ ಕೈ ಕೊಟ್ಟೆ ಹೇಳು? ಅದು ಕೇಳಕ್ಕೆ ಇನ್ನೇನು ಐತೆ? ದುಡ್ಡಿನ ವಿಚಾರಕ್ಕೇನೆ ಕೈ ಕೊಟ್ಟಿರೋದು. ಅವಳ ಮಕ್ಕ ನೋಡಿದ್ರೆ ಗೊತ್ತಾಗ್ತಿಲ್ವಾ? ಸರಿ ಬಿಡು, ನೆಕ್ಸ್ಟು. ಈಗ ನಿನ್ನಿಂದ ನನಗಂತೂ ಏನೂ ಆಗಬೇಕಾಗಿಲ್ಲ. ನನ್ನಿಂದ ನಿನಗೇನಾಗಬೇಕು ಅಂತ ಕೇಳು.
ಏನೂ ಇಲ್ಲ. ನನ್ನ ವಿಚಾರ ಏನೂ ನನ್ನ ಗಂಡಂಗೆ ಗೊತ್ತಾಗಬಾರ್ದು, ಒಂದು ಚೂರು ಗೊತ್ತಾಗಬಾರ್ದು. ಒಂದು ಚೂರು ನನಗೆ ಗೊತ್ತಾಗೋಗ್ಬಿಟ್ರೆ ನನ್ನ ಗಂಡನ ಮತ್ತೆ ಮಾವ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತಾರೆ. ನನ್ನ ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡವ್ರೆ. ಈಗ ತಾನೇ ನನ್ನ ಜೀವನ ಸಂದಾಗಿ ಶುರುವಾಯ್ತೈತೆ. ನೀವು ಬಂದ್ಬಿಟ್ಟು ನನ್ನ ಜೀವನ ಏನಾರ ಹಾಳು ಮಾಡಿಬಿಟ್ರೆ ಆಮೇಗಿಂದ ನಾನು ನೇಣು ಹಾಕೊಂಡು ಸತ್ತೋಗ್ಬಿಡ್ಬೇಕಾಯ್ತದೆ. ದಯವಿಟ್ಟು ನನ್ನ ಲವ್ ವಿಚಾರನ ದಯವಿಟ್ಟು ನನ್ನ ಗಂಡಂಗೆ ಹೇಳ್ಬೇಡ್ರಿ. ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ. ಇದರಿಂದ ನಮಗೇನು ಲಾಭ? ಒಂದು ಹುಡುಗಿಗೆ ಬಾಳ ಕೊಟ್ಟ ಒಂದು ಹುಡುಗಿ ಸಂಸಾರ ಸರಿ ಮಾಡಿದ ಪುಣ್ಯ ನಿಮಗೆ ಬರ್ತದೆ. ಆ ಪುಣ್ಯ ನಮಗೆ ಬೇಕಿಲ್ವೇ? ಮತ್ತೆ ಇನ್ನೇನು ಬೇಕು? ಅದೇ ಸಿಂಪಲ್, ಒತ್ಕೊಂಡೋಗಿದ್ದಲ್ಲ 1/4 kg ಬಂಗಾರ ಕೊಟ್ಬಿಡು. ನೀನಾಗ ನೀನೇ ಕೊಟ್ಟರೆ ಕಳ್ತನ ಆಗಲ್ವಲ್ಲ. ನೀನಾಗ ನೀನೇ ಕೊಟ್ಟರೆ ತಗೊಂಡು ನಾನು ಇವನು ಖುಷಿಯಾಗಿ ಹೊರಟೋಗ್ಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾನು ಇವನಂತೂ ಸುಮ್ಮನೆ ಬಿಡಲ್ಲ. ಈ ವಿಚಾರ ಎಲ್ಲ ನಿನ್ನ ಗಂಡಂಗೆ ಹೇಳ್ಬಿಟ್ಟು ರುಬ್ತೀವಿ. ನನ್ನ ವಿಚಾರ ಹೇಳೋಂಥ ಅವಶ್ಯಕತೆ ಏನಿಲ್ಲ. ಅಚ್ಚು ಪಾಪ ಅವನ ವಿಚಾರ ಹೇಳೋಣ. ನಾನಂತೂ ನಾನೇ ನೀನು ಮೋಸ ಮಾಡದೆ ಒಪ್ಕೊಂತೀನಿ. ಆದರೆ ಅಚ್ಚು ಏನು ಮಾಡಿದ್ದ? ದುಡ್ಡಿಲ್ಲ ಅಂತ ಬಿಟ್ಟು ಬಂದೆ ತಾನೇ. ನೀನು ಎಂಥ 420 ಇರಬೇಡ. ಹೇಳು, ಎಂಥ 420 ಇರಬೇಡ ಅಂತ ಹೇಳ್ಬಿಟ್ಟು. ದುಡ್ಡುಗೋಸ್ಕರ ಎಷ್ಟು ಜನ ನಾಳು ಮಾಡಿದ್ದೀರೋ ಏನೋ. ನಿನ್ನಂತೂ ಸುಮ್ಮನೆ ಬಿಡಲ್ಲ. ನೀನು ಬಿಸ್ನೆಸ್ಸು ದುಡ್ಡು ಅದು ಇದು ಅಂತಲೇ ನೀನು ಮದುವೆ ಮಾಡ್ಕೊಂಡಿರೋದಿವನ್ನ. ನಮಗೂ ಅಷ್ಟೇ, ನಾವು ಸೈಲೆಂಟಾಗಿರಬೇಕು ಅಂದರೆ ನಮಗೂ ಏನಾದರೂ ಬೇಕಲ್ವಾ ಕಮಾಯಿ. ಅದಕ್ಕೆ ನೀನು ನಮಗೆ ಒಂದು 1/4 kg ಬಂಗಾರ ಕೊಟ್ಬಿಟ್ರೆ ಮುಚ್ಕೊಂಡು ಹೊರಟೋಗ್ಬಿಡ್ತೀವಿ. ಏನಂತೀಯಾ? ಬಂಗಾರ ಕೊಡ್ತೀಯಾ, ಇಲ್ಲ ಅಂದರೆ ನೀನು ಸಂಸಾರ ಹಾಳು ಮಾಡ್ಕೊಂತೀಯಾ? ಇನ್ನು ಬಂಗಾರನ, ಅಷ್ಟೊಂದು ಬಂಗಾರ ನನ್ನ ಹತ್ರ ಎಲ್ಲಿಂದ ಬರಬೇಕು? ನಮ್ಮ ಅಮ್ಮ ಬಂಗಾರನ ಏನೂ ಕೊಡಲಿಲ್ಲ. ಈ ಕುತ್ತಿಗೆಗಿರೋದೊಂದು ಸರ ಒಂದು ಕೊಟ್ಬಿಟ್ರು ಅಷ್ಟೇ. ಮತ್ತು ಇನ್ನೇನು ಕೊಡಲಿಲ್ಲ ನಮ್ಮ ಅಮ್ಮ. ನೀನೆಲ್ಲ ಹಾಳು ಮಾಡ್ತೀಯ, ಬೇಡ ಹೋಗಿ ನಿಮ್ಮ ಮಾವನೇ ಕೊಡಿಸ್ತೈತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕಳಿಸ್ಬಿಟ್ರು. ನಮ್ಮ ಮಾವರು ಇಲ್ಲಿ ಗಂಟ ಇನ್ನೂ ಏನೂ ಕೊಡಿಸೇ ಇಲ್ಲ ನನಗೆ. ಈಗ ಸಡನ್ನಾಗಿ ನೀವು ಕೊಡ್ರಿ ಅಂತ ಹೇಳಿದ್ರೆ ನಾನು ಎಲ್ಲಿಂದ ತಂದು ಕೊಡಲಿ? ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ನಿಮ್ಮ ಕಾಲಿಗೆ ಬೇಕಾದ್ರೂ ಬೇಡ್ತೀನಿ. ಕಾರ್ಯವಸಿ ಕತ್ತೆ ಕಾಲಿಡಿ ಅನ್ನಂಗೆ ಈ ನನ್ನ ಮಕ್ಕಳು ಕಾಲಿಡಿಯಂಗಾಯ್ತು. ಥು, ನಿಮ್ಮ ಕಾಲಿಗೆ ಬಿದ್ದಿದ್ದೀನಲ್ವಾ, ಇದಕ್ಕಾದ್ರೂ ಕರಗ್ಬಿಟ್ಟು ನನಗೆ ಕ್ಷಮಿಸ್ಬಿಡಿ. ನಿಮ್ಮ ಕಾಲಿಗೆ ಬಿದ್ದಿದ್ದೀನಿ. ಸಾಕು ಸಾಕು, ಎದ್ದೊಳವ. ನಿನ್ನ ನಾಟಕ ಸಾಕು, ಎದ್ದೊಳವ. ಅಯ್ಯೋ, ನಾನೆಲ್ಲಿ ನಾಟಕ ಆಡ್ತಾ ಇದ್ದೀನಿ? ನಿಮ್ಗೆ ಆ ಥರ ಅನ್ನಿಸ್ತಾಯ್ತು ಅಷ್ಟೇನೆ. ದಯವಿಟ್ಟು ಈ ವಿಚಾರನ ಹೇಳ್ಬಿಡಿ ನನ್ನ ಗಂಡಂಗೆ. ಅದಕ್ಕೆ ಹೇಳಿದ್ದು ಗೋಲ್ಡ್ ಕೊಡು ಅಂತ. ಗೋಲ್ಡ್ ಕೊಟ್ಟರೆ ನಮ್ಮ ಪಡನ ಹೊರಟೋಗ್ತೀವಲ್ಲ. ನಮಗೂ ಬೇಜಾನ್ ಕಮಿಟ್ಮೆಂಟ್ ಆಗೋಗ್ಬಿಟ್ಟೈತಿ. ಏನು ಮಾಡೋಣ? ನಿನ್ನ ನಂಬ್ಕೊಂಡು ಏನೋ ಕಮಿಟ್ಮೆಂಟ್ ಮಾಡ್ಕೊಂಡ್ವಿ. ನೀನು ನಮ್ಮದು ಒಡವೆ ದುಡ್ಡೆಲ್ಲ ಹೊತ್ಕೊಂಡು ಹೋಗ್ಬಿಟ್ಟಲ್ಲ. ಈಗ ನಾವು ಏನು ಮಾಡೋಕ್ಕಾಗ್ತೈತೆ? ನಾನು ಇವನು ಏನು ಮಾಡೋ ಪರಿಸ್ಥಿತಿನಾಗಿಲ್ಲ. ಅದಕ್ಕೆ ಕೇಳ್ತಾ ಇರೋದು. ನೀನೇನಾದ್ರೂ ದುಡ್ಡು ಕೊಟ್ಟರೆ ಇಲ್ಲಿಂದ ಹೋಗ್ತೀವಿ. ದುಡ್ಡು ಕೊಡು, ಇಲ್ಲಾಂದ್ರೆ ಒಂದು 20 ಲಕ್ಷ ಕೊಡು ಸಾಕು. ಅದನ್ನು 20 ಲಕ್ಷ ಸಾಕು ಸಾಕು. ಇಂಥ ಕೋಟ್ಯಾಧೀಶರು ಮನೆಗಿದೆಯಾ? ನಮ್ಗೆ 10 ಲಕ್ಷ 20 ಲಕ್ಷ ಕೊಡೋಕೆ ನೀನು ಹಿಂದೆ ಮುಂದೆ ನೋಡಿದ್ರೆ ಹೆಂಗೆ ಹೇಳು? ಏನು ಮಾಡೋದು? ಸರಿ, ನೋಡ್ತೀನಿ. ನಮ್ಮ ಅಮ್ಮನ ತಗೋಗ್ಬಿಟ್ಟು ನಮ್ಮ ಅಮ್ಮನ ಕೇಳ್ಬಿಟ್ಟು ಇಸ್ಕೊಡ್ತೀನಿ. ಅಲ್ಲಿ ಗಂಟನೂ ಇಸ್ಕೊಡೋಕ್ಕಾಗಕ್ಕಿಲ್ಲ. ಈ ಮನೆಗಿದ್ರೆ ಎಲ್ಲಿಕ್ಕವ್ರೋ ಏನು ಮಾಡೋರೋ ಗೊತ್ತಿಲ್ಲ ನನಗೆ. ಆಮೇಕಿಂದನೇ ಇಸ್ಕೊಡ್ತೀನಿ. ನೋಡಿ, ನಾನು ಇಸ್ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ, ಕೊಡೋ ಗಂಟನೂ ಏನು ವಿಷಯನೂ ಹೇಳೋಕೆ ಹೋಗ್ಬೇಡಿ. ನಿಮ್ಮ ಕೈ ಮುಗಿತೀನಿ, ಸರಿನಾ? ಆಮೇಕಿಂದ ನಾನು ಕೊಡೋಕ್ಕಿಂತ ಮುಂಚೆನೇ ನೀವು ಹೇಳ್ಬಿಟ್ರೆ ನನಗೆ ಆಮೇಕಿಂದ ಸಂಸಾರ ಹಾಳಾಗೋಯ್ತದೆ. ಸರಿ, ಹೋಗ್ಬಿಟ್ಟು ಇಸ್ಕೊಬಿಟ್ಟು ಬಂದು ನಿಮ್ಮ ದುಡ್ಡ ನಿಮಗೆ ಕೊಟ್ಬಿಡ್ತೀನಿ ನಾನು. ಇದಪ್ಪ ಮಾತು ಅಂತ ಹೇಳಿದ್ರೆ. ನೀನು ಈ ಥರ ಹೇಳಿದ್ರೆ ನಾವು ಯಾಕೆ ನೀನು ಹಳೆ ಲವ್ ಸ್ಟೋರಿನ ಹೇಳೋಣ? ನಾವಂತೂ ಏನು ಹೇಳಂಗಿಲ್ಲಪ್ಪ ನಿಮ್ಮ ಫ್ರೆಂಡ್ಗೆ. ನೀನು ಒಳ್ಳೆ ಹುಡುಗಿ, ಒಳ್ಳೆ ಗೌರಮ್ಮ, ಹಂಗೆ ಹಿಂಗೆ ಅಂತಲೇ ಹೇಳ್ತೀವಿ ನಾವು. ಸರಿನಾ? ಸತ್ಯವಾನ್ ಸಾವಿತ್ರಿ, ಸತಿ ಸಾವಿತ್ರಿ ಅಂತಲೇ ಹೇಳ್ತೀವಿ. ಸರಿನಾ? ಸರಿ ಆಯಿತು. ಸರಿ, ನಮಗೂ ಸ್ವಲ್ಪ ಕೆಲಸ ಐತೆ. ಹೊರಗಡೆ ಒಂದು ರೌಂಡ್ ಸಾಕೊಂಬಿಟ್ಟು ಬರ್ತೀವಿ. ಯೋಚನೆ ಮಾಡು. ಆದಷ್ಟು ಬೇಗ ನೀನು ಕೊಟ್ಟರೆ ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತೀವಿ. ಆಯಿತು. ಬಾರೋ. ಇನ್ನೇನು ಕೊಡ್ತೀನಿ ಅಂತ ಹೇಳೋಳಲ್ಲ, ಇನ್ನೇನು ಕೊಟ್ಟೆ ಕೊಡ್ತಾಳೆ. ಕೊಡಲಿಲ್ಲ ಅಂದರೆ ಇವಳು ವಿಚಾರ ಎಲ್ಲ ನಾನು ನಮ್ಮ ಫ್ರೆಂಡ್ಗೆ ಹೇಳ್ಬಿಟ್ರೆ ಮುಗೀತಲ್ವ ಕತೆ. ಇವಳು ಎಲ್ಲ ಬೀದಿಗೆ ಹಾಕಿರ್ತಾನೆ, ಸರ್ ಹೋಗ್ತೈತೆ ಅವಾಗ. ಇಂಥ ಹುಡುಗಿರಿಗೆ ಹಿಂಗೆ ಬುದ್ಧಿ ಕಲಿಸ್ಬೇಕು ಕಣ. ನಡಿಯೋ ಹೋಗೋಣ. ಬಾ. ಲೋಪರ್ ನನ್ನ ಮಕ್ಳಿಗೆ ಊಟದಾಗ ವಿಷ ಕೊಟ್ಬಿಟ್ಟು ಸಾಯ್ಬಿಡ್ಬೇಕು. ನನ್ನ ಮಕ್ಳಿಗೆ ಲೋಪರ್ ನನ್ನ ಮಕ್ಳ. ಥೂ, ನನ್ನ ವಿಚಾರ ಎಲ್ಲ ಹೇಳಕ್ಕೆ ಈ ನನ್ನ ಮಕ್ಳು ಯಾರು? ಈ ನನ್ನ ಮಕ್ಳು ಯಾರು ನಮ್ಮ ವಿಚಾರ ಎಲ್ಲ ಹೇಳೋಕ್ಕೆ? ಈಗ ಏನಾದರೂ ಒಂದು ಮಾಡಬೇಕಲ್ವಾ? ಬದಲು ಊರಿಗೆ ಹೋಗ್ಬಿಡೋಣ. ಏನಾರ ಒಂದು ನಾಟಕ ಆಡ್ಕೊಂಡು ಊರಿಗೆ ಹೋಗಲೇಬೇಕು. ಊರಿಗೆ ಹೋಗಿ ನಮ್ಮ ಅಮ್ಮಂತಾಗ ದುಡ್ಡು ಇಸ್ಕೊಂಡು ಬರಲೇಬೇಕು. ಯಾವಾಗ ಹೋಗ್ಲಿ ನಾನು? ಇವತ್ತೇ ಹೋಗ್ಬಿಡೋಣ. ದುಡ್ಡು ಇಸ್ಕೊಂಬಿಟ್ಟು ಬರಲಿಲ್ಲ ಅಂತಂದರೆ ನನ್ನ ಮಕ್ಕಳು ನನ್ನ ಸಂಸಾರ ಹಾಳು ಮಾಡಿಬಿಡ್ತಾರೆ. ನನಗೆ ಬೇಕಿತ್ತ ಇದೆಲ್ಲನೂ. ಥೂ, ಸಾವುಕಾರಾಗ ಒಂದು ಇದಕ್ಕೆ ಹೋಗ್ಬಿಟ್ಟು ಇಂಥ ಪ್ರಾಬ್ಲಮ್ ಎಲ್ಲ ಬರ್ತದೆ ಅಂತ ನನಗಂತೂ ಅಂದ್ಕೊಂಡೇ ಇರಲಿಲ್ಲ. ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ಗಳು ಬರ್ತಾವೆ ನನಗೆ. ನಮ್ಮ ಅಮ್ಮಂಗೆ ಒಂದು ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ. ಫೋನು ಮಾಡಿದ್ರೆ ಇಲ್ದಿರೋ ನಾಟಕ ಎಲ್ಲ ಮಾತಾಡ್ತದೆ. ನನ್ನ ಬಗ್ಗೆ ಏನು ಮಾತೇ ಆಡೋದಿಲ್ಲ ನಮ್ಮಮ್ಮ. ಏನನ್ನ ಹೇಳಿದ್ರೆ ಬೇರೆ ಥರ ಉಲ್ಟಾ ಹೊಡಿತದೆ. ಹೀಗೋಗಿ ನನ್ನ ಗಂಡನ ಕೇಳ್ಬಿಟ್ಟು ಹೆಂಗನ ಮಾಡಿ ಒಂದು ರೌಂಡ್ ಊರಿಗೆ ಹೋಗ್ಬಿಟ್ಟು ಬರಬೇಕು. ಆಮೇಕಿಂದ ಯೋಚನೆ ಮಾಡ್ತೀನಿ ಉಳಿದಿದ್ದು.